ವೆಲ್ಕಮ್ ಬ್ಯಾಕ್. ಸಿದ್ದು ಪಾಟೀಲ್ ವರ್ಸಸ್ ಭೀಮರಾವ್ ಪಾಟೀಲ್ ಮಧ್ಯೆ ಟಫ್ ಫೈಟ್ ನಡೀತಾ ಇದೆ. ಈ ಬೀದರ್ ಕೆಡಿಪಿ ಸಭೆಯಲ್ಲಿ ಶಾಸಕ ವರ್ಸಸ್ ಎಂಎಲ್ಸಿ ವಾರ್ ನಡೀತಾ ಇದೆ. ಜಿಲ್ಲಾಡಳಿತ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಬಿಜೆಪಿ ಧಿಕ್ಕಾರ ಕೂಗ್ತಾ ಇದೆ. ಸಿದ್ದು ಪಾಟೀಲ್ ವರ್ಸಸ್ ಭೀಮರಾವ್ ಪಾಟೀಲ್ ಮಧ್ಯೆ ಟಫ್ ಫೈಟ್ ನಡೀತಾ ಇದೆ. ಬೀದರ್ ಕೆಟಿಪಿ ಸಭೆಯಲ್ಲಿ ಶಾಸಕ ವರ್ಸಸ್ ಎಂಎಲ್ಸಿ ವಾರ್ ನಡೀತಾ ಇದೆ. ಜಿಲ್ಲಾಡಳಿತ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕೂಡ ಬಿಜೆಪಿ ಧಿಕ್ಕಾರ ಕೂಗ್ತಾ ಇದೆ. ಗಣೇಶ ಮೈದಾನದಿಂದ ಶಿವಾಜಿ ಚೌಕದವರೆಗೂ ಕೂಡ ಮೆರವಣಿಗೆ ನಡೆಯುತ್ತಿದೆ. ಕಾಂಗ್ರೆಸ್ ಸರ್ಕಾರ ಗುಂಡಾಗಿರಿ ಸರ್ಕಾರ ಅಂತ ಧಿಕ್ಕಾರವನ್ನು ಕೂಗ್ತಾ ಇದೆ. ಘೋಷಣೆ ಕೂಗಿ ಜಿಲ್ಲಾ ಬಿಜೆಎಲ್ ಕಾರ್ಯಕರ್ತರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಂಎಲ್ಸಿ ಭೀಮರಾವ್ ಪಾಟೀಲ್ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ. ಸಿದ್ದು ಪಾಟೀಲ್ ಭೀಮರಾವ್ ಪಾಟೀಲ್ ಮಧ್ಯೆ ಫೈಟ್ ಇದೆ. ಇದು ಬೀದರ್ ಕೆಟಿಪಿ ಸಭೆಯಲ್ಲಿ ಶಾಸಕ ವರ್ಸಸ್ ಏನ್ ನಡೀತಾ ಇದೆ, ಇದರ ಎಂಎಲ್ಸಿ ವಾರ್ಡ್ ಕೂಡ ನಡೀತಾ ಇದೆ. ಈ ವಾರ್ನಲ್ಲಿ ಜಿಲ್ಲಾಡಳಿತ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕೂಡ ಬಿಜೆಪಿ ಧಿಕ್ಕಾರ ಕೂಗ್ತಾ ಇದೆ. ಗಣೇಶ ಮೈದಾನದಿಂದ ಶಿವಾಜಿ ಚೌಕದವರೆಗೂ ಕೂಡ ಮೆರವಣಿಗೆ ಇದೆ. ಕಾಂಗ್ರೆಸ್ ಸರ್ಕಾರ ಗುಂಡಾಗಿರಿ ಸರ್ಕಾರ ಅಂತ ಧಿಕ್ಕಾರ ಕೂಗ್ತಾ ಇದೆ. ಘೋಷಣೆ ಕೂಗಿ ಜಿಲ್ಲಾ ಬಿಜೆಎಲ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿದ್ದು ಪಾಟೀಲ್ ವರ್ಸಸ್ ಭೀಮರಾವ್ ಪಾಟೀಲ್ ಮಧ್ಯೆ ನಡೀತಾ ಇರುವಂತಹ ಈ ಟಫ್ ವಾರ್ ನಡುವೆ ಬೀದರ್ ಕೆಟಿಪಿ ಸಭೆಯಲ್ಲಿ ಶಾಸಕ ವರ್ಸಸ್ ಎಂಎಲ್ಸಿ ವಾರ್ ಒಂದ್ ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಜಿಲ್ಲಾಡಳಿತ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಬಿಜೆಪಿ ಧಿಕ್ಕಾರವನ್ನ ಕೂಡ ಕೂಗ್ತಾ ಇದೆ. ಗಣೇಶ ಮೈದಾನದಿಂದ ಹಿಡಿದು ಶಿವಾಜಿ ಚೌಕವರೆಗೂ ಕೂಡ ಮೆರವಣಿಗೆ ನಡೆಸಲಾಗ್ತಾ ಇದೆ. ಧಿಕ್ಕಾರ ಕೂಗ್ತಾ ಕಾಂಗ್ರೆಸ್ ಸರ್ಕಾರ ಗುಂಡಾಗಿರಿ ಸರ್ಕಾರ ಅಂತ ಧಿಕ್ಕಾರ ಕೂಗ್ತಾ ಇದೆ ಬಿಜೆಪಿ. ಗಣೇಶ ಮೈದಾನದಿಂದ ಶಿವಾಜಿ ಚೌಕ್ವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಗುಂಡಾಗಿರಿ ಸರ್ಕಾರ ಅಂತ ಧಿಕ್ಕಾರ ಕೂಗ್ತಾ ಮೆರವಣಿಗೆ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಬಿಜೆಪಿ ಧಿಕ್ಕಾರ ಕೂಗ್ತಾ ಇದೆ. ಇನ್ನ ಕಾರ್ಯಕರ್ತರ ಅಂದ್ರೆ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಂಎಲ್ಸಿ ಭೀಮರಾವ್ ಪಾಟೀಲ್ ಮೇಲೆ ಕೇಸ್ ದಾಖಲಿಸಿ ಅಕ್ರಮ ಲೇಔಟ್ ಅನ್ನ ರದ್ದುಗೊಳಿಸಲು ಇದೀಗ ಪಟ್ಟು ಹಿಡಿದುಕೊಡ್ಲಾಗಿತ್ತು. ಅಂದ್ರೆ ಸಿದ್ದು ಪಾಟೀಲ್ ವರ್ಸಸ್ ಭೀಮರಾವ್ ಪಾಟೀಲ್ ಮಧ್ಯೆ ನಡೀತಾ ಇರುವಂತಹ ಟಫ್ ಫೈಟ್ ನಡುವೆ ಇದೀಗ ಜಿಲ್ಲಾಡಳಿತ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕೂಡ ಒಂದ್ ಕಡೆ ಬಿಜೆಪಿ ಧಿಕ್ಕಾರ ಕೂಗ್ತಾ ಇದೆ. ಗಣೇಶ ಮೈದಾನದಿಂದ ಹಿಡಿದು ಶಿವಾಜಿ ಚೌಕ್ವರೆಗೂ ಕೂಡ ಮೆರವಣಿಗೆ ನಡೆಸ್ತಾ ಏನು ಕಾಂಗ್ರೆಸ್ ಸರ್ಕಾರ ಗುಂಡಾಗಿರಿ ಸರ್ಕಾರ ಅಂತ ಧಿಕ್ಕಾರ ಕೂಗ್ತಾ ಇತ್ತು. ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಶಾಸಕ ಪ್ರಭು ಚೌಹಾಣ್, ಶರಣು ಸಲಗಾರ, ಹಾಗೆ ಶೈಲೇಂದ್ರ ಬೆಲ್ದಾಳ್, ಸಿದ್ದು ಪಾಟೀಲ್, ಹೀಗೆ ಕೇಂದ್ರ ಮಾಜಿ ಸಚಿವ ಭಗವಂತ್ ಖೂಬು ಕೂಡ, ಹಾಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಹಲವರು ಮುಖಂಡರು ಕೂಡ ಭಾಗಿಯಾಗಿದ್ರು. ಈ ಒಂದು ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ವಿರುದ್ಧ ಏನ್ ಕೇಸ್ ದಾಖಲಾಗಿತ್ತು ಇದು ಒತ್ತಾಯವಾಗಿರೋದು. ಇನ್ನು ಚಿಕ್ಕಪೇಟೆಯಲ್ಲಿರುವಂತಹ ಅಕ್ರಮ ಲೇಔಟ್ ಅನ್ನ ರದ್ದುಗೊಳಿಸಲು ಪಟ್ಟು ಹಿಡಿದು ಕೂತಿದ್ದಾರೆ ಬಿಜೆಪಿ ಶಾಸಕರು ಅನ್ನೋದು ತಿಳಿದು ಬರ್ತಾ ಇದೆ. ನಾವು ಈಗ ಅಧಿವೇಶನದಲ್ಲಿ ಆಯಿತು, ನಮ್ಮ ಪರ್ಮಿಷನ್ ಕೊಟ್ಟಿಲ್ಲ, ಅದರಿಂದ ಪಾದಯಾತ್ರೆ ಮಾಡಬೇಕು ಅಂತೇಳಿ ಪಾರ್ಟಿಯಿಂದ ಒಂದು ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ. ಬಿಜೆಪಿ ಎನ್ಡಿಎ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಅಧ್ಯಕ್ಷರು ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ಇವೆಲ್ಲನೂ ಕೂಡ ಫೋನಲ್ಲಿ ಮಾತಾಡ್ತೀವಿ. ಇನ್ನೊಂದ್ಸರಿ ಅಧ್ಯಕ್ಷರು ನಾವೆಲ್ಲ ಮಾತಾಡ್ತೀವಿ. ಅದಕ್ಕೆ ತಾವು ಅಭಿಪ್ರಾಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಹೋಗಿ ಕಬಳಿಸಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಮೀಸಲಿಟ್ಟ ಭೂಮಿ ಕಬಳಿಸಿರೋ ಕಾಂಗ್ರೆಸ್ ಸರ್ಕಾರಕ್ಕೆ
ಅಲ್ಪಸಂಖ್ಯಾತ ವಿಷಯದಲ್ಲಿ ಸರ್ಕಾರಕ್ಕೆ अल्पसंख्यक तानाशाही नहीं चलेगा, नहीं चलेगा। तेरी 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 तानाशाही नहीं चलेगा, नहीं चलेगा। ಬಿಜೆಪಿ ಎನ್ಡಿಎ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಅಧ್ಯಕ್ಷಕ್ಕಿಂತ ಜಾಸ್ತಿ ತಗೊಂಡಿರೋದು. ಮತ್ತೆ ಅದು ಬೋಗಸ್ ಕನ್ವರ್ಷನ್, ಬೋಗಸ್ ಡಿನೋಟಿಫಿಕೇಶನ್, ಆಮೇಲೆ ವಂಶಾಂಶನೂ ಕೂಡ ಬೇರೆ ಇದೆ. ಎಲ್ಲನೂ ಕೂಡ